ಅಣ್ಣ ಎಲ್ಲಿ ಹೊಂಟಿ? ಅಲ್ಲ ಮನ್ಯಾಗ ಫಂಕ್ಷನ್ ನಡೆದೈತಿ, ಅದು ಹೊರಗೆ ಗೊತ್ತೈತಿ ನಿಲ್ಲ ನನಗ. ಈಗ ನೋಡಿದ್ರೆ ಹೊರಗೆ ಹೊಂಟಿ, ಎಲ್ಲಿ ಹೊಂಟಿ ಹೊರಗ? ಎಲ್ಲಿ ಹೊಂಟಿ? ಯಾಕೆ ಹೊಂಟಿ? ಯಾಕೆ ಎಲ್ಲಾರ ಯಾಕೆ ಹೋಗಲ್ಯಾಕ? ನಾನು ಅದನ್ನ ತಗೊಂಡು ನಿನಗೆ ಏನಾಗಬೇಕಾಗೈತಿ? ಮನ್ಯಾಗ ಫಂಕ್ಷನ್ ಐತಿಲ್ಲ, ಹೋಗ ಫಂಕ್ಷನ್ ಮಾಡ. ಅದನ್ನ ಬಿಟ್ಟು ಕೇಸಿಂದ್ರ ನನಗೇನಾರ ಎಲ್ಲಿ ಹೊಂಟಿ ಯಾಕೆ ಹೊಂಟಿ ಅಂತ ಕೇಳಿದ್ರೆ ಚಲೋನೇ ಇರೋದಿಲ್ಲ. ಮತ್ತೆ ಯಾಕೆ ಕೇಳಬಾರ್ದೆ? ಕೇಳಕಿನ ನಾನು ಮನ್ಯಾಗ ಬೀಗರ್ ಬಂದಾರ, ಅದನ್ನೆಲ್ಲ ಬಿಟ್ಟು ಕೇಸಿಂದ್ರೆ ಹೊರಗೆ ಹೋದ್ರೆ ಏನ್ ಚಂದ ಇರ್ತೈತಿ? ನಡಿ ಒಳಗ, ಸುಮ್ಮ ನಮ್ಮ ತಲೆ ಕೆಡಿಸ್ಬೇಡ, ನಡಿ ಒಳಗ. ಏ ನಿಮ್ಮ ಮೌನ ನೀನು ಇದಕ್ಕೆ ತಲೆ ತಿನ್ನಾಕತ್ತೀನಿ ಅಂದ. ಮೊದ್ಲ ತಲೆ ಹಾಪ್ ಆಗೈತಿ, ಸುಮ್ಮ ತಲೆ ಕೆಡಿಸ್ಬೇಡ. ಹೋಗ ಒಳಗೆ ಹೋಗಿ ನೀನು. ನಾನು ಒಂದಿಟ್ಟು ದಗದೈತಿ, ಹೊರಗೆ ಹೋಗೋಣ ಬರ್ತೀನಿ ನಾನು. ಅಣ್ಣ ಅಣ್ಣ, ಯಾಕ ಲಕ್ಷ್ಮಿ ಏನಾಯ್ತ? ಹಂಗೆ ಚೀರಾಕತಿ? ನೀಲಮ್ಮಕ್ಕ ನೋಡ, ನೀಲಮ್ಮಕ್ಕ ನೋಡ, ಮನೆಯ ಫಂಕ್ಷನ್ ನಡೆದೈತಿ, ಚಲೋ ಕಾರ್ಯ ನಡೆದೈತಿ. ಎಷ್ಟೋ ವರ್ಷದ ಮ್ಯಾಗ ಮಕ್ಕಳಾಗಕತ್ತಾವು. ಒಂದ್ ಈಟರ ನಮ್ಮ ಅಣ್ಣನ ಮುಖದಾಗ ನಗು ಐತೇನ ನೋಡ ನೀಲಮ್ಮಕ್ಕ. ಎಕಡೆ ಬೇಕಡೆ ಫಂಕ್ಷನ್ ಮಾಡ್ಕೊಂಡ ಹೋಗ್ಬಿಟ್ಟ ಈಗ ಹೊರಗೆ. ಬ್ಯಾಡ ಹೋಗ್ಬೇಡ ಅಂತ ಹೇಳಕತ್ತೀನಿ ಅಂದ್ರೂ ಹೋದ ನೋಡ ನೀಲಮ್ಮಕ್ಕ. ಏನ್ ಮಾಡ್ಬೇಕು ನಾನು? ಹಚ್ಚಿರ್ಬೇಕಾಕಿ ಹೊಡಿಬಿಟ್ಟಿ, ಊರ್ ಹೊಡಿಬಿಟ್ಟಿ, ಹಚ್ಚಿರ್ಬೇಕಾಕಿ ಫೋನ್. ಅಲ್ಲ ನಿನ್ನೆ ಬುತ್ರೊಟ್ಟಿ ಕೊಟ್ಟೆ ಹೇಳ ಬಂದೇವಿ, ಬಂದಾಳೆ ನೋಡ ಪಿಸರಿ. ಆಕೆ ಹೆಂಗ ಬರ್ತಾಳ? ಬಂದ್ಲಂದ್ರ ಹೊಟ್ಟೆಯಾಗ ಖಾರ ಕಲಸ್ದಂಗ ಕೈತಿಕಿಗಿ. ಅದಕ್ಕೆ ಆ ಹಡಿಬಿಟ್ಟಿ ಬಂದಿಲ್ಲ. ಅದಕ್ಕೆ ನಿಮ್ಮ ಅಣ್ಣಗ ಜೀವಾಣಿ ಅನ್ಸಕತ್ತಿರ್ಬೇಕು, ಹೋಗಿರ್ಬೇಕಾಕಿನ ಬಲ್ಲಿ. ಹೋಲಿ ಒಂದಿಲ್ದ ಒಂದು ದಿನ ಬರ್ತೈತಲ್ಲ, ಅವಾಗ ನಿಮ್ಮ ಅಣ್ಣಗ ಉತ್ತರ ಕೊಡ್ತೀನತ್ತ ನಾನು. ನಡಿ, ನಿಮ್ಮ ಅಣ್ಣ ಎಲ್ಲಿ ಹೊಂಟ ನೋಡು, ನಡಿ ನಾವ. ಹೌದಾ ನೀಲಮ್ಮಕ್ಕ, ನೀ ಹೇಳಕತ್ತಿದ್ದು ಕರಿ ನೀಲಮ್ಮಕ್ಕ. ಇನ್ನು ಮುಂದೆ ಸುಮ್ಮ ಕೂತ್ರ ಆಗುದಿಲ್ಲ ನೀಲಮ್ಮಕ್ಕ, ಆಗುದಿಲ್ಲ. ಇಟ್ಟು ದಿನ ನಮ್ಮ ವೈನಿ ಕುಬುಸ ಅದು ಇದು ಏನೇನೋ ಆಯ್ತು. ಆದ್ರೆ ಇನ್ನು ಮುಂದೆ ಆ ಹಡಿಬಿಟ್ಟಿಗೊಂದು ಪಾಠ ಕಲಿಸಬೇಕ ನೀಲಮ್ಮಕ್ಕ, ಕಲಿಸಬೇಕು. ಏನಾಗೀತ? ಏನಿದು? ಅಲ್ಲ ಬ್ಯಾಗ್ ಆಗೀಗ ತುಂಬ್ಕೊಂಡು ಎಲ್ಲಿ ಹೊಂಟಿ? ಯಾಕೆ ಬಂದಿ ನೀನು? ನೀ ನನಗೆ ಗೀತಾ ಅಂತ ಕರಿಬೇಡ ನೀನು. ನೀನೇ ನನ್ನ ಪಾಲಿಗೆ ಸತ್ತಿ, ನಾನೇನ ಪಾಲಿಗೆ ಸತ್ತೀನಿ. ಫೋನ್ನಾಗ ಎಲ್ಲ ಹೇಳಿ ಮುಗಿಸಿನಿಲ್ಲ ನಿನಗೆ. ಮತ್ತೆ ಎದಕ್ಕೆ ಬಂದಿ ನೀನು? ಹೋಗಿಲ್ಲಿದೆ ಮೊದ್ಲು. ಗೀತಾ, ಏನು ಗೀತಾ ಇದೆ? ಅಲ್ಲ ನಾನು ನಿನಗೆ ಎಷ್ಟು ಹೇಳಿದ್ರು ನಿನಗೆ ನನ್ನ ಮ್ಯಾಗ ನಂಬಿಕೆನೇ ಇಲ್ಲಂದ್ರೆ ನಾ ಏನಾರ ಮಾಡ್ಬೇಕು ಹೇಳಿ ನೋಡುನ. ನಿನಗೆ ಎಷ್ಟು ಹೇಳಾಕತ್ತೀನಿ, ನಿನ್ನ ಕಾಲು ಬಿದ್ದು ಹೇಳ, ಅದಕ್ಕೂ ತಯಾರದೀನಿ, ಕಾಲು ಬೀಳ್ತೀನಿ. ಇವೆಲ್ಲ ನಾಟಕ ನನ್ನ ಮುಂದೆ ಬೇಕಾಗಿಲ್ಲ. ನಂದೇನ ಕಾಲು ಹಿಡಿದು ಬೇಕಾಗಿಲ್ಲ. ಅಲ್ಲೇ ನಿನ್ ಹೇಳ್ತಿ ನಿಮ್ಮ ತಂಗಿ ಅದಾರಲ್ಲ, ಅಲ್ಲೇ ಅವ್ರ ಕಾಲು ಹಿಡ್ಕೊತ ಅಲ್ಲೇ ಇರಪ್ಪ. ಇಟ್ಟು ದಿನ ನಿನ್ನ ನಂಬ್ಕೊಂಡು ಕೂತೆ ಅಲ್ಲ, ನನಗೆ ಚಲೋ ಬಹುಮಾನ ಕೊಟ್ಟಿಯದೆ, ಸಾಕು. ಇದೇ ಬಹುಮಾನ ಸಾಕು ನನಗೆ. ಜೀವನ ಪೂರ್ತಿ ಇದ ಮರೆಯಕ್ಕಾಗೋದಿಲ್ಲ. ಇನ್ನೇನಾರ ನೀ ನನ್ನ ಕಾಲಿಗೆ ಬಿದ್ದಿಕೆಸಿಂದ್ರೆ ಬೇಡ, ಮೊದ್ಲು ಹೋಗಿಲ್ಲಿದೆ. ನೀಲಮ್ಮಕ್ಕ, ಅಲ್ಲಿ ನೋಡ ನೀಲಮ್ಮಕ್ಕ, ನಾವೇನು ಅನ್ಕೊಂಡಿದ್ದೇವಿ, ಅವರಿಬ್ಬರ ನಡಬರ್ಕ ಜಗಳ ಹತ್ತೈತೆ ನೀಲಮ್ಮಕ್ಕ. ಹಿಂಗಾಗಬೇಕು ಅವರಿಗೆ. ಗೀತಾ, ಒಳಗೆ ನಡಿ ಗೀತಾ, ಒಳಗೆ ಕುಂತು ಮಾತಾಡೋಣಂತೆ. ಅದೇನ ಇದ್ರೂ ಒಳಗೆ ಕುಂತು ಬಗೆಹರಿಸ್ಕೊಳ್ಳೋಣ. ಹಿಂಗೆ ಮಾಡಬೇಡ ಗೀತಾ, ಹಿಂಗೆ ಮಾಡಬೇಡ. ನಾನು ನಿನ್ನ ಭಾಳ ಅಂದ್ರೆ ಭಾಳ ಹಚ್ಕೊಂಡಿನಿ. ಈಗ ಏನಾರ ನೀ ನನ್ನ ಬಿಟ್ಟು ಹೋದಿ ಅಂದ್ರೆ ನಾ ಮಾತ್ರ ಇರೋದಿಲ್ಲ. ಇದನ್ನು ನೀನು ನೆನಪಿಟ್ಟುಕೋ. ನೋಡ, ಸುಮ್ಮ ನನ್ನ ತಲೆ ಕೆಡ್ಸಕ್ಕೆ ಬರಬೇಡ. ನಾ ಹೇಳಿದ ಮಾತಿಗಂತ್ರ ಕಿಮ್ಮತ್ತಿಲ್ಲ. ಬರೀ ನೀ ಹೇಳಿದ ಮಾತು ಕೇಳ್ಕೊತ ಬಂದೆ ಇಲ್ಲಿಗೆ ಬಂದೀನಿ ನಾನು. 3 ವರ್ಷ ಆಯ್ತು. 3 ವರ್ಷದಿಂದ್ರೆ ನಾನು ನಿನಗೇನಾರ ಕಾಡಿನೇ, ಅಂದಿನೇ, ಆಡಿನೇ. ಈಗ ನೋಡಿದ್ರೆ ಒಂದೇ ನನ್ನ ಆಸೆ, ನನ್ನ ಮದುವೆ ಆಗ್ಬಿಡು, ನನ್ನ ಕುತ್ತಿಗೆ ತಾಳಿ ಕಟ್ಟಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಕತ್ತೀನಿ. ಕೇಳಕ ತಯಾರಿಲ್ಲ ಅಂದ್ಮ್ಯಾಗ ನಾರ ನಿನ್ನ ಮಾತಿದೆ ಕೇಳಿ ಆಗುದಿಲ್ಲ. ನಾನು ನಿನ್ನ ಮಾತು ಕೇಳುದಿಲ್ಲ. ಅಲ್ಲ ಹುಚ್ಚಡ್ಸು ಯುವನವಲ್ಯ. ನೋಡ ನೀಲಮ್ಮಕ್ಕ, ನೋಡ ಈಗಿನ ಪ್ಲಾನ್. ಅಲ್ಲ ನಮ್ಮ ಅಣ್ಣನ ಕಡೆ ತಾಳಿ ಕಟ್ಟಿಸ್ಕೊಂಡು ನಮ್ಮ ಮನೆ ಬರೀಕೆ ಎತ್ತಿಕ್ಕಿ. ಬಿಡ ನೀಲಮ್ಮಕ್ಕ, ಬಿಡ. ನನ್ನ ಕೈಯ ಈ ಹಡಿಬಿಟ್ಟು ಜಿಪ್ರನ್ನ ಕಿತ್ತು ಬರ್ತೀನಿ, ಬಿಡ. ಕೈಯದಾಗ ಜಕ್ಕೊಳಕತ್ತಿ, ಸುಮ್ಮನೆ ನಿಂದರ. ಅಲ್ಲ ಅಲ್ಲಿ ಹೋಗಿಗೆ ಏನ ಮಾಡಕ್ಕಿದಿ? ನಿಮ್ಮ ಅಣ್ಣ ಅದಾನೆ, ನೀ ಏನಾರ ಅಕ್ಕಿನ ಜುಪ್ರಿ ಕಿತ್ತಾಕ ಹೋಗ. ನಿಮ್ಮ ಅಣ್ಣ ನಿನ್ನ ಜುಪ್ರಿ ಕಿತ್ತ ನಿನ್ನ ಕೈಯಾಗ ಕೊಡ್ತಾನ. ನಿಂದಿರ್ತಿ ಇಲ್ಲಿ ಸುಮ್ಮ. ಮೊದ್ಲು ಅವ್ರು ಏನು ಮಾತಾಡ್ತಾರೆ ಕೇಳಿಸ್ಕೊ, ಆಮೇಲೆ ಮುಂದಿನ ವಿಚಾರ ಮಾಡಿದ್ರೆ ಆಯ್ತು. ಅಲ್ಲ ಅವ್ರ ಮಾತು ಕೇಳಿಸ್ಕೊಳಾರ್ದ ಹೊಂಟ್ಲಪ್ಪ ಜಗಳಕ್ಕಂಟಿ ಜಕ್ಕವಾಗ ಹೇಳ ನೋಡು. ನಿಂದಿರ್ತಿ ಇಲ್ಲಿ. ಇಲ್ಲ ನೀಲಮ್ಮಕ್ಕ, ಇಲ್ಲ. ನನಗೆ ಬರಾಕತ್ತಿ ಸಿಟ್ಟಿಗೆ ಈಕಿನ ಇವತ್ತು ಈಕಿನ ಸಾಯಿಸಿಕೆಸಿಂದ್ರೆ ನಾನು ಜೈಲಿಗೆ ಹೋದ್ರು ಚಿಂತಿಲ್ಲ. ಆದ್ರೆ ಈಕಿನ ಮಾತ್ರ ಸುಮ್ಮ ಬಿಡುದಿಲ್ಲ. ನೋಡ ನೀಲಮ್ಮಕ್ಕ, ನೋಡ, ನಮ್ಮ ವೈನಿ ಹೊಟ್ಟ್ಯಾಗ ಕೂಸು ಹುಟ್ಟಾಕತ್ತದ ಅಂತೇಳಿ ಇಲ್ಲಿ ಖುಷಿ ಪಡಾಕತ್ತೇವ ನಾವು. ಈಕಿ ನೋಡಿಕಿ ನಮ್ಮ ಅಣ್ಣನ ತಲೆ ಹೆಂಗೆ ತುಂಬಿಸಾಕತ್ತಾಳ. ಮದುವೆ ಆಗ್ತಾಳತ್ತ ಮದುವೆ. ಅದು ಹೆಂಗೆ ಮದುವೆ ಆಗ್ತಾಳೆ ನೋಡೇ ಬಿಡ್ತೀನಿ ನಾನು. ಆಲಲ್ಲ ಮದುವೆ ಆಮ್ಯಾಗ ಐತಿಕಿಂದ. ಯುವಾನವಲ್ಲೇ, ಈ ಹುಡುಗಿನ ಹೇಳಿದ ಮಾತಾ ಕೇಳೋದಿಲ್ಲ ನೋಡ. ನಿಂದ್ರೆ ಲಕ್ಷ್ಮಿ, ನಿಂದ್ರೆ, ಸುಮ್ಮನೆ ನಿಂದ್ರೆ ಇಲ್ಲಿ. ಮೊದಲು ಅವ್ರು ಏನು ಮಾತಾಡ್ತಾರೆ ಕೇಳಿಸ್ಕೊ, ಆಮ್ಯಾಗ ಮುಂದಿನ ಯೋಚನೆ ಮಾಡೋಣ ಅಂತ ಹೇಳಕತ್ತೀನಿಲ್ಲ. ಸುಮ್ಮನೆ ನಿಂದ್ರೆ ನೀನು. ಬಂಗಾರಿ, ನಾನು ನಿನಗೇನು ಮದುವೆ ಆಗೋದಿಲ್ಲ ತಂದೀನಿ, ಆಗ್ತೀನಿ ಅಂತೀನಿಲ್ಲ. ಎದಕ್ಕೆ ಇಷ್ಟ ತಲೆ ಕೆಡಿಸ್ಕೊಳಕತ್ತೀನಿ ನೀನು? ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ, ಬಿಟ್ಟು ಕೊಡೋದೇ ಇಲ್ಲ. ಯಾರ್ಯಾರ್ದಾರ ಮಾತಿಗೆ ಯಾರ್ಯಾರ್ದಾರ ಏನಾಗಿದ್ದಕ್ಕೆ ಈಗ ಯಾಕೆ ಜಗಳ ತೆಗಿಯಕತ್ತಿ? 3 ವರ್ಷದಿಂದ ಆಯ್ತು, ಒಂದೇ ಒಂದು ದಿನ ನಾವು ಜಗಳಾಡ್ಯಾವ ಇಲ್ಲ. ಈಗ ಯಾಕೆ ಈ ವಿಷಯ ಸಂಬಂಧ ಜಗಳಾಡಕತ್ತಿ? ಅದನ್ನು ಹೇಳು. ಅದು ಅವಾಗಿನ ಸಿಚುವೇಶನ್ ಹಂಗಿತ್ತು. ನಿನ್ನ ಹೆಂಡತಿಗೆ ಮಕ್ಕಳು ಆಗಿದ್ದಿಲ್ಲ. ಈಗ ನಿನ್ನ ಹೆಂಡತಿ ಹೊಟ್ಟಾಗ ಕೂಸು ಹುಟ್ಟಾಕತೈತಿ. ಅದರ್ಲಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗಕತೈತಿ. ಅದೇನಾರ ಹುಟ್ಲಿಕ್ಕಂದ್ರೆ ಎಲ್ಲ ಚಲೋನೇ ಇರ್ತಿತ್ತು. ನನಗೆ ಎಷ್ಟು ದುಃಖ ಆಗಕತ್ತದ ನನಗೆ ಗೊತ್ತು. ನೀ ಏನು ಹೇಳಿದ್ದಿ? 5 ವರ್ಷದ ತನಕ ಕಾಯ್ತೀನಿ, ನನ್ನ
ಹೆಂಡತಿಗೆ ಏನಾರ ಮಕ್ಕಳು ಆಗಲಿಲ್ಲ ಅಂದ್ರೆ ಎರಡನೇ ಮದುವೆ ಅಂತ ಹೇಳಿದಿ. ಆದ್ರೆ ಈಗ ನಿನ್ನ ಹೆಂಡತಿಗೆ ಮಕ್ಕಳು ಆಗಾಕತ್ತಾವ. ನೀ ಹೆಂಗ್ ನನ್ನ ಮದುವೆ ಅಕ್ಕಿ? ನನಗೆ ನಂಬಿಕೆನೇ ಇಲ್ಲ ಈಗ. ಹುಚ್ಚಡ್ಸು ದೇವರದಾನಲೇ, ದೇವರದಾನ ಮ್ಯಾಗ. ನಮ್ಮ ವೈನಿಗೆ ಮಕ್ಕಳು ಆಲಾರ್ಕ ಈಗ ಎರಡನೇ ಮದುವೆ ಆಗಕ್ಕೆ ತಯಾರಾಗಿದ್ಲತ್ತ. ಹೊಡ್ಬಿಟ್ಟಿ ಊರು ಹೊಡಿಬಿಟ್ಟಿ. ನೀನು ಒಂದು ಹೆಣ್ಣದಿ, ನಿನಗೂ ಮಕ್ಕಳು ಆಲಿಕಂದ್ರೆ ಅದ್ರ ನೋವು ಏನನ್ನೋದು ಅವಾಗ ಗೊತ್ತಾಕೈತಿ. ಎಪ್ಪಿಸರಿ ನಿನಗೆ. ಗೀತಾ ಯಾಕೆ ಹಿಂಗೆಲ್ಲ ಮಾತಾಡಕತ್ತಿ? ಅಲ್ಲ ಈಗೇನು ಆಕಿನ ಹೊಟ್ಟೆ ಕೂಸು ಬೆಳಕತ್ತಿದ ತಪ್ಪಿಲ್ಲೀಗ. ಆಯ್ತು, ಅದಕ್ಕೊಂದು ಗತಿ ನಾ ಕಾಣಿಸ್ತೀನಿ ಅಂತ ನನ್ನ ಮ್ಯಾಗ ನಂಬಿಕೆ ಇಡ್ತಿ ಇಲ್ಲ? ಮುಟ್ಟಬೇಡ, ನನ್ನ ಮುಟ್ಟಬೇಡ. ನಿನ್ನ ಮಾತಿನ ಮ್ಯಾಗ ನನಗೆ ನಂಬಿಕಿಲ್ಲ. ಮುಟ್ಟಬೇಡ ಗೀತಾ. ಯಾಕೆ ಹಿಂಗೆ ಮಾಡಕತ್ತಿ? ಅಲ್ಲ ನನ್ನ ನೋವು ಯಾರ ಮುಂದೆ ಹೇಳ್ಕೋಬೇಕು ನಾನು? ನೀನೇ ಹಿಂಗೆ ಮಾಡಿದ್ರೆ ಹೆಂಗೆ ಬಂಗಾರಿ? ಬಿಡು ಶಿವ, ಬಿಡು ನನ್ನ. ನಾ ಹೇಳಕತ್ತಿದ್ದೆ ಕೇಳು, ನಾ ಹೇಳಕತ್ತಿದ್ದ ಅರ್ಥ ಮಾಡ್ಕೊ. ನಾನು ನಿನ್ನ ಬಿಟ್ಟು ಕೊಡುವುದಿಲ್ಲ. ಇನ್ನು ಏನು ಮಾಡ್ಬೇಕು ಹೇಳು? ಅಲ್ಲ ಈಗ ನಾ ಸಾಯ್ಲೇನು ಅದನ್ನು ಹೇಳ್ಬಿಡು. ಬಿಡು ಶಿವ, ಬಿಡು ನನ್ನ. ಬಿಡು ನೀನು. ನಾ ಹೋಗ್ತೀನಿ. ನಾನು ಎಲ್ಲರ ಯಾಕೆ ಹೋಗಲಾಕ? ಇನ್ನು ಮುಂದೆ ನನ್ನ ಮುಖ ನೋಡ್ಲಾರ್ದ ಆರಾಮಾಗಿ ನಿನ್ನ ಹಿಂದೆ ಜೊತೆ ಆರಾಮಿರು ನೀನು. ಬಿಡು, ನಿನಗೂ ಅದೇ ಬೇಕಾಗಿತ್ತಲ್ಲ. ದೇವ್ರ ಚಲೋನೆ ಮಾಡ್ಯಾನ, ನಿನಗೇನು ಕೆಟ್ಟದ್ದು ಮಾಡಿಲ್ಲ. ಬಿಡು ನನ್ನ, ಬಿಟ್ಟು ಬಿಡು. ಹೋಗ್ತೀನಿ ನಾನು. ಎಲ್ಲರ ಯಾಕೆ ಹಾಳಾಗಿ ಹೋಗಲಾಕ? ನನ್ನ ತಗೊಂಡು ನಿನಗೇನು ಆಗಬೇಕಾಗೈತಿ? ಬಿಡು ನನ್ನ. ನೋಡ ಹೇಳಕತ್ತೀನಿ ಕೇಳು. ಹೊಕ್ಕಿನಿ ಅಂದಂದ್ರೆ ನಡಿ ಇಬ್ರು ಸೇರಿ ಹೋಗೋಣಂತ. ಏ ಕೈ ಬಿಡಾನಿಲ್ಲ ಮಗ, ಬಿಡ ನೀನು. ಇವತ್ತು ಏನಾಗಿದ್ದಾಗೋಲ್ಯಾಕ? ಬಡಿತಾನ ಬಡಿಲಿ, ಏನು ಮಾಡ್ತಾನ ಮಾಡಲ್ಯಾಕ? ನೋಡಿ ನನಗೂ ಸಾಕಾಗೈತಿ. ಇವತ್ತು ಚಲೋ ಆತಾನ, ನಾಳೆ ಸರಿ ಹೋತಾನಂದ್ರೆ ಇವ ಏನಿವ ತನ್ನ ಚಟ ಬಿಡಲಾಗ್ಯಾನ. ಬಿಡನಿಲ್ಲ ಮಗ, ಬಿಟ್ಟರೆ ಬಿಡು ನೀ ನನ್ನ ಕೈಯ. ಇವತ್ತು ಇವ್ರಿಗೆ ಒಂದು ಗತಿ ಕಾಣಿಸೋ ಮಟ್ಟ ಬಿಡುದಿಲ್ಲ. ಬಿಡ. ಯಾಕೆ ಲಕ್ಷ್ಮಿ, ಯಾಕೆ ಹಿಂಗೆ ಉಚ್ಚರಂಗಾಡಕತ್ತಿ ನೀನೆ? ಅವ್ರದ್ದು ಯಾಕೆ ಮಾತಲೆ ಹಾಕೊಳಕತ್ತಿ ನೀನೆ? ಅಲ್ಲ ಅವ್ರು ಅನ್ಕೊಂಡಂಗೆ ನಕ್ಕೈತೇನೆ, ಏನೂ ಆಗೋದಿಲ್ಲ. ಸುಮ್ಮಿರು ನೀನೆ, ತಲೆ ಕೆಡಿಸ್ಕೋಬೇಡ ನೀನೆ. ನಾ ಇರಾಗ್ಲಿ ನಿಮ್ಮ ವೈನಿ ಜೀವನ ನೀ ಸೇರಿ ಹಾಳಾಗಾಕ ಬಿಡ್ತೇವೇನೆ? ಬಿಡುದಿಲ್ಲ. ನಿಮ್ಮಣ್ಣಗ ಮೊದ್ಲು ನಿಮ್ಮಣ್ಣ ಬುದ್ಧಿ ಕಲಿಸ್ಬೇಕ. ಆಕೆ ಅಟ್ ಹೇಳಕತ್ತಾಳ, ಬಿಡ್ಬೇಕಿಲ್ಲ ನಿಮ್ಮಣ್ಣ. ನೋಡ ಆಕಿನೇ ಬೇಕತ್ತ ಹೆಂಗ್ ಹೊಂಟಾನ. ಹೋಲ್ ಈ ಎಸ್ಸಿನ ಹೊಕ್ಕ ನೋಡುನತ್ತ. ಸುಮ್ಮಿರು ನೀನೆ. ಆಗೋದಿಲ್ಲ ನೀಲಮಕ್ಕ, ಆಗೋದಿಲ್ಲ. ಇನ್ನು ಮುಂದೆ ಸುಮ್ಮಿರಾಕ ನನ್ನ ಕಡೆ ಆಗೋದಿಲ್ಲ. ನನಗೂ ಸಾಕಾಗೈತಿ ನೀಲಮಕ್ಕ, ಸಾಕಾಗೈತಿ. ಮನ್ಯಾಗ ಅಷ್ಟು ಖುಷಿ ಪಡು, ಸಂತೋಷ ಐತಿ. ಅದನ್ನ ಬಿಟ್ಟು ಕೇಸಿಂದ್ರೆ ಇವ ನೋಡಿ ನೀವ. ನನಗೆ ಗೊತ್ತಿತ್ತು ಇವ ಮನಿ ಬಿಟ್ಟು ಹೊರಗೆ ಬಂದಾಗ ಅನ್ಕೊಂಡಿದ್ದೆ ನಾನು. ಇದಕ್ಕೆ ಇಲ್ಲೇ ಹೊಂಟಾನ, ಈಕಿನ ಬಲ್ಲಿ ಹೊಂಟಾನ ಅಂತ ಹೇಳಿ ಕೇಸಿಂದ್ರೆ ನನಗೆ ಪಕ್ಕಾ ಗೊತ್ತಿತ್ತು 100ಕ್ಕೆ 100. ಲಕ್ಷ್ಮಿ, ನಾ ಹೇಳಿದ ಕೇಳ ಲಕ್ಷ್ಮಿ. ನಡಿ. ಇಲ್ಲ ನೀಲಮಕ್ಕ, ಇಲ್ಲ. ಹುಚ್ಚರಂಗ್ ಮಾಡಬೇಡ. ನಡಿ ಲಕ್ಷ್ಮಿ, ನಡಿ. ಶಿವಪ್ಪ, ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನಮ್ಮ ಚಾನಲ್ ಯಾರ ಹೊಸದಾಗಿ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ. ವಿಡಿಯೋ ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡ್ರಿ. ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವೆ, ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ. ಮುಂದಿನ ಎಪಿಸೋಡ್ ಮಸ್ತ್ ಅಂದ್ರೆ ಮಸ್ತ್ ಕಾಮಿಡಿ ಇರ್ತೈತ್ರಿ. ದಯವಿಟ್ಟು ಎಲ್ಲರೂ ವಿಡಿಯೋ ಕೊನೆ ತನಕ ನೋಡ್ರಿ, ಹಿಂಗೆ ಸಪೋರ್ಟ್ ಮಾಡ್ರಿ.